ಕೃಷ್ಣನರಸಿ ನೀ ಎಪಿಸೋಡ್ 42. ಇದರ ಹಿಂದಿನ ಎಪಿಸೋಡ್ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಆ ಎಪಿಸೋಡ್ ನೋಡಿಕೊಂಡು ಆಮೇಲೆ ಇದನ್ನು ನೋಡಿ. ನಾನು ನಿನ್ನ ಕಾಲೇಜ್ಗೆ ಹೋಗಿದ್ದೆ ಶ್ರೀನಿ. ಕೃಷ್ಣ ಸರ್ ಫ್ರೆಂಡ್ ವೇದ್ ಇದ್ದಾರೆ ಅಂತ ಹೇಳಿದ್ದೆ ಅಲ್ವಾ ನೀನು, ಅವರನ್ನು ಭೇಟಿ ಮಾಡೋಕ್ಕೆ. ವೇದ್ನನ್ನು ಭೇಟಿ ಮಾಡಿ ಶ್ರೀನಿಕಾಳ ಮನೆಗೆ ಬಂದಿದ್ದ ಸುಶಾಂತ್ ಹೇಳಿದ ತನ್ನ ಉದ್ದದ ಜಡೆ ಹಿಡಿದು ಕುಳಿತಿದ್ದ ಶ್ರೀನಿಕಾಳಿಗೆ. ಏನಾದರೂ ಹೇಳಿದರ ಸರ್ ಬಗ್ಗೆ? ಸರ್ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಆತುರದಲ್ಲೇ ಕೇಳಿದ ಶ್ರೀಗೆ ಕೃಷ್ಣನನ್ನು ಕಾಣುವ ಹಂಬಲ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತಲೇ ಇತ್ತು. ಇಲ್ಲ, ಅವರು ಕೃಷ್ಣ ಸರ್ಗೆ ಒಂದ್ಸರಿ ಕೇಳಿ ಹೇಳ್ತಾರಂತೆ. ಇದರ ಅರ್ಥ ಕೃಷ್ಣ ತನ್ನ ಬಗ್ಗೆ ಯಾರ ಬಳಿನೂ ಹೇಳಬೇಡ ಅಂದಿದ್ದಾನೆ ಅಂತಾಯಿತು. ನನಗ್ಯಾಕೋ ನಂಬಿಕೆ ಇಲ್ಲ ಅವರು ನಮ್ಮನ್ನು ಮೀಟ್ ಮಾಡೋಕ್ಕೆ ಒಪ್ತಾರೆ ಅಂತ. ಅವ ಊಹಿಸಿದನಷ್ಟೇ. ಅದು ಹೇಗೆ ಹೇಳ್ತೀಯಾ? ಅವರು ನಿನ್ನೆ ಆಸ್ಪತ್ರೆಗೆ ನಿನ್ನನ್ನು ಅಡ್ಮಿಟ್ ಮಾಡಿ ನಿನಗೆ ಗೊತ್ತಿಲ್ಲದೆ ಹೋಗಿದ್ದಾರೆ ಅಂದಮೇಲೆ ಅವರಿಗೆ ನಿನ್ನನ್ನು ಭೇಟಿಯಾಗೋಕ್ಕೆ ಇಷ್ಟ ಇಲ್ಲ ಅಂತಾನೆ ಅರ್ಥ ಅಲ್ವಾ? ಅವಳಿಗೆ ಎಲ್ಲವನ್ನೂ ಅರ್ಥ ಮಾಡಿಸಿ ಧೈರ್ಯ ತುಂಬುವ ಕೆಲಸ ಇವನದ್ದು. ಈಗ ಅವ್ರ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಸುಶಿ? ಸಣ್ಣ ಮುಖ ಇಟ್ಟುಕೊಂಡೇ ಕೇಳಿದಳು. ಅದೇ ನನಗೂ ಗೊತ್ತಾಗ್ತಿಲ್ಲ. ಇಬ್ಬರು ಯೋಚಿಸುತ್ತಾ ಕುಳಿತರು. 4-5 ನಿಮಿಷ ಕಳೆಯುವಷ್ಟರಲ್ಲೇ, ಸುಶಿ, ಸರ್ಗೆ ಸಂಬಂಧಪಟ್ಟಿರೋ ಆಶ್ರಮ ಇದೆ ಈ ಊರಲ್ಲಿ. ಸರ್ ನನಗೆ ಹೇಳಿದರು ಅದ್ರ ಬಗ್ಗೆ, ಆದರೆ ನಾನು ನೋಡಿಲ್ಲ ಅದು ಎಲ್ಲಿದೆ ಅಂತ. ಅವರು ಯಾವತ್ತೂ ನನ್ನನ್ನು ಕರ್ಕೊಂಡು ಹೋಗಿಲ್ಲ ಅಲ್ಲಿಗೆ. ತಟ್ಟನೆ ನೆನಪಾಗಿ ಹೇಳಿದಳು. ಹೌದಾ? ಯಾವ ಆಶ್ರಮ ಇರಬಹುದು? ಅಥವಾ ಊರಿಗೆ ಹೋಗ್ತೀನಿ ಅಂತ ಹೇಳಿ ಅವರು ಆಶ್ರಮದಲ್ಲೇ ಇರಬಹುದಾ? ಯಾಕಂದರೆ ನಿನ್ನೆ ಅವರೇ ನಿನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದು. ಹಾಂ ಸುಶಿ, ಇದ್ರೂ ಇರಬಹುದು. ಯಾಕಂದರೆ ಸರ್ ಒಂದೊಂದು ದಿನ ಆಶ್ರಮದಲ್ಲೇ ಉಳ್ಕೋತಿದ್ರು. ತನಗೆ ಗೊತ್ತಿದ್ದದ್ದನ್ನು ಹೇಳಿದಳು. ಹಾಗಾದರೆ ನಾಳೆ ನನಗೆ ಗೊತ್ತಿರೋ ಆಶ್ರಮಗಳಿಗೆ ಹೋಗಿ ಬರ್ತೀನಿ. ನಾನು ಬರ್ತೀನಿ ನಿನ್ನ ಜೊತೆ. ಬೇಡ, ನೀನು ಹುಷಾರಾಗು ಮೊದಲು. 2 ವಾರ ಕಳೆದ್ರೆ ನಿನ್ನ ಎಕ್ಸಾಮ್ಸ್ ಶುರು ಆಗುತ್ತೆ. ಪರವಾಗಿಲ್ಲ, ನಾನು ಎಲ್ಲನೂ ಮ್ಯಾನೇಜ್ ಮಾಡ್ತೀನಿ. ಬೇಡ ಶ್ರೀನಿ, ಈಗ ನೀನು ನನ್ನ ಜೊತೆ ಬಂದರೆ ಅಂಕಲ್ ಆಂಟಿ ಎಲ್ಲಿಗೆ ಅಂತ ಕೇಳ್ತಾರೆ. ಆಗ ಅವರಿಗೆಲ್ಲ ಉತ್ತರಿಸೋಕ್ಕೆ ಆಗೋಲ್ಲ ನಾವು. ಅದಕ್ಕೆ. ಸರಿ, ಆದರೆ ನೀನು ನನಗೆ ಎಲ್ಲನೂ ಹೇಳ್ತಿರ್ಬೇಕು ಕಾಲ್ ಮಾಡಿ. ಕರಾರು ಮಾಡಿದಳು. ಸರಿನಮ್ಮ, ನನಗೆ ಕೃಷ್ಣನ ಒಂದು ಫೋಟೋ ಸೆಂಡ್ ಮಾಡು ಸಾಕು, ನಾನು ಬರ್ತೀನಿ ಇನ್ನು ಎಂದ ಸುಶಾಂತ್ ಎದ್ದು ನಡೆದ. ವೇದ್, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅವ್ರ ಹತ್ರ ಈಗ ಏನು ಅಂತ ಮಾತಾಡಬೇಕು ನಾನು. ಶ್ರೀಗೆ ಆಗ ಸತ್ಯ ಕೇಳೋ ಇಲ್ದಿರೋ ತಾಳ್ಮೆ ಈಗ ಯಾಕೆ ಅಂತ. ತಪ್ಪಿನ ಅರಿವಾಗಿದೆ ಅಂದರೆ ಅವಳು ಮಾಡಿದ್ದು ನಾಟಕ ನಿಜವಾಗಿದ್ದೆ ತಾನೆ? ಕರೆ ಮಾಡಿದ್ದ ವೇದ್ಗೆ ಕೇಳಿದ ಕೃಷ್ಣ. ಸಂಜೆ ಅವ ಕಾಲೇಜಿನಿಂದ ಬಂದ ಮೇಲೆ ವೇದ್ ಮನೆಗೆ ಕರೆ ಮಾಡಿ ಸುಶಾಂತ್ ಶ್ರೀಯ ಪರವಾಗಿ ಬಂದಿದ್ದ ಎಂದಾಗ ರಾತ್ರಿ ಕರೆ ಮಾಡಿ ಮಾತನಾಡುವೆ ಎಂದಿದ್ದ ಕೃಷ್ಣ. ಹೇಳಿದಂತೆಯೇ ರಾತ್ರಿ ಕರೆ ಮಾಡಿ ಮಾತನಾಡುತ್ತಿದ್ದ. ಮನೆಯ ಎಲ್ಲರೂ ಕೋಣೆ ಸೇರಿದ್ದರು. ನಾನು ಎಲ್ಲ ಯೋಚನೆ ಮಾಡಿನೇ ಮೊದಲು ನಿನಗೆ ತಿಳಿಸಿದ್ದು ಕೃಷ್ಣ. ಅವನಿಗೆ ನಾನು ನಿನ್ನ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ. ಆ್ಯಂಡ್ ಅವನಿಗೆ ನೀನೇ ಶ್ರೀನಿಕಾಳನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದು ಅಂತ ಗೊತ್ತಿದೆ. ಆ ಆಸ್ಪತ್ರೆಯಲ್ಲಿ ಅವಳು ಕಣ್ಣು ತೆರೆದಾಗ ನನ್ನನ್ನು ನೋಡಿದ್ಲು, ಸಣ್ಣ ಧ್ವನಿಯಲ್ಲಿ ಎಂದ ಕೃಷ್ಣ. ಕಿಟಿ, ಅವಳು ಸತ್ಯ ತಿಳ್ಕೋಬೇಕು ಅಂತಿದ್ದಾಳೆ. ತುಂಬ ನೋವಲ್ಲಿದ್ದಾಳೆ ಅಂತ ಆ ಸುಶಾಂತ್ ಹೇಳ್ದ. ಅವ್ರು ಹೇಳಿದ್ದು ನಿಜಾನೇ ಆಗಿದ್ರೂ ಅವರು ಸತ್ಯ ತಿಳಿದ ಮೇಲೆ ಏನು ಮಾಡೋಕ್ಕಾಗುತ್ತೆ ವೇದ್? ಸತ್ಯ ಏನು ಅಂದರೆ ವರ್ಣ ನನ್ನನ್ನು ಪ್ರೀತಿಸಿದ್ಲು. ಆದರೆ ನನಗೆ ವರ್ಣನ ಪ್ರೀತಿಸೋಕ್ಕೆ ಆಗಲಿಲ್ಲ. ಯಾಕಂದರೆ ನಾನು ಶ್ರೀನ ಪ್ರೀತಿಸಿದ್ದೆ. ಆದರೆ ಅವಳು ನನ್ನನ್ನು ಪ್ರೀತಿಸಿದ್ದು ಮಾತ್ರ ಸುಳ್ಳೇ ಅಲ್ವಾ? ಅವಳಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅನ್ನೋ ಸತ್ಯ ನನಗೆ ಅವಳನ್ನು ನೋಡೋದಕ್ಕೂ ಧೈರ್ಯ ಕೊಡೋಲ್ಲ. ಅವನ ದೃಷ್ಟಿಯಲ್ಲಿ ಅವ ಯೋಚಿಸಿದ್ದು ಸರಿಯಾಗಿತ್ತು. ಏಕೆಂದರೆ ಸುಶಾಂತ್ ವೇದ ಮುಂದೆ ಶ್ರೀನಿಕಾ ಕೃಷ್ಣನನ್ನು ನಿಜವಾಗಿಯೂ ಪ್ರೀತಿಸುತ್ತಿರುವುದರ ಬಗ್ಗೆ ಹೇಳಿರಲೇ ಇಲ್ಲ. ವೇದ್ಗೂ ಅದು ಗೊತ್ತಿರಲಿಲ್ಲ. ಈಗ ಸುಶಾಂತ್ಗೆ ನಾನು ಏನಂತ ಹೇಳಲಿ ಕಿಟ್ಟಿ? ಸತ್ಯ ಗೊತ್ತಾಗಲೇಬೇಕು ಅಂತ ಅವರಿಗೆ ಹಠ ಇದ್ದರೆ ಮೊದಲು ವರ್ಣನ್ನೇ ಕೇಳೋದಕ್ಕೆ ಹೇಳು. ಮುಂದೆ ಅವರು ಏನು ಮಾಡ್ತಾರೆ ಅಂತ ನೋಡೋಣ. ನಾನು ಅಂದ್ಕೊಳ್ಳೋ ಹಾಗೆ ವರ್ಣನೇ ಅವರಿಗೆ ಸತ್ಯ ಹೇಳಿದರೆ ಒಳ್ಳೆಯದು. ಯಾಕಂದರೆ ಶ್ರೀಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿರೋದೇ ಅವಳು. ಇನ್ನೂ ನನ್ನ ಬಗ್ಗೆ ಅವ್ರು ಕೇಳಿದ್ರೆ ನನ್ನ ಮನಸ್ಸು ಒಪ್ದಾಗಲೇ ನಾನು ಅವಳನ್ನು ಭೇಟಿ ಮಾಡೋದು ಅಂತ ಹೇಳು. ಸರಿ ಕಿಟಿ, ಈಗ ಹಾಗೆ ಹೇಳ್ತೀನಿ ಎಂದ ವೇದ್ ಫೋನ್ ಕಟ್ ಮಾಡಿದ.
ಕೃಷ್ಣ ಕೋಣೆಗೆ ಬಂದು ಮಲಗಿದ. ಶ್ರೀನಿಕಾಳ ಜೊತೆಗಿದ್ದ ಹುಡುಗ ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು. ಆದರೆ ವೇದ್ ಹೇಳಿದಂತೆ ಅವರಿಬ್ಬರ ಮಾತುಗಳು, ಅವರಿಗಿರುವ ಸತ್ಯ ತಿಳಿಯುವ ಆತುರ ಕೃಷ್ಣನಿಗೆ ಯೋಚಿಸುವಂತೆ ಮಾಡಿತು. ತನ್ನ ಪ್ರೀತಿಯನ್ನೇ ಮೋಸ ಎಂದವಳ ಮಾತನ್ನು ಮತ್ತೆ ನಂಬುವುದಾದರೂ ಹೇಗೆ? ಒಂದು ವೇಳೆ ನಂಬಿದರೂ ಅದರಿಂದ ಆಗುವುದಾದರೂ ಏನು? ಸತ್ಯ ಅವರಿಗೆ ತಿಳಿದ ಮೇಲೆ ಆಗುವ ಉಪಯೋಗವಾದರೂ ಏನು? ಅವಳು ಆಡಿಸಿದ ಹಾಗೆ ಆಡುವ ಬೊಂಬೆ ಏನು ನಾನು? ಅಷ್ಟಕ್ಕೂ ಶ್ರೀನಿಕಾಳಿಗೆ ತನ್ನ ಮೇಲೆ ಪ್ರೀತಿನೇ ಇಲ್ಲವಲ್ಲ? ಈ ಎಲ್ಲ ಯೋಚನೆಗಳು ತಲೆಯಲ್ಲಿ ಸರಾಗವಾಗಿ ಹಾದು ಹೋದವು. ನಾನೇನಾದರೂ ತಪ್ಪು ಮಾಡ್ತಿದ್ದೇನಾ? ಶ್ರೀನಿಕಾಳನ್ನು ಒಮ್ಮೆ ಭೇಟಿ ಮಾಡಿದೆ, ಆದರೆ ಅವಳು ನನ್ನ ನಂಬಿಕೆನ ಕಳ್ಕೊಂಡಿದ್ದಾಳೆ. ನಾನು ಅವಳು ಅಂದ್ಕೊಂಡಿರೋ ಹಾಗೆ ಭೇಟಿ ಮಾಡಿದ್ರೆ ಸತ್ಯ ಏನು ಅಂತ ಕೇಳ್ತಾಳೆ. ನಾನು ಸತ್ಯ ಹೇಳಿದ ನಂತರ ಅವಳು ಏನು ಮಾಡ್ತಾಳೋ ಯಾರಿಗೆ ಗೊತ್ತು? ಅವತ್ತು ನಾನು ಸತ್ಯ ಹೇಳ್ತೀನಿ ಕೇಳು ಅಂತ ಎಷ್ಟು ಬೇಡ್ಕೊಂಡೆ. ಕೇಳೋ ತಾಳ್ಮೆ ಎಲ್ಲಿತ್ತು ಅವಳಿಗೆ? ಈಗ ಸತ್ಯ ಹೇಳೋ ಅಂದರೆ ಏನು ಯೋಚನೆ ಮಾಡಿದ್ದಾರೆ ಇವರು? ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಹಾಸಿಗೆಯಲ್ಲಿ ಹೊರಳಾಡುತ್ತಿದ್ದವ ಯೋಚಿಸಿ ನಿದ್ರೆಗೆ ಜಾರಿದಾಗ ಮಧ್ಯರಾತ್ರಿಯಾಗಿತ್ತು. ಸುಶಾಂತ್ ಶ್ರೀನಿಕಾಳ ಮುಂದೆ ಹೇಳಿದಂತೆ ಊರಿನಲ್ಲಿ ತನಗೆ ಗೊತ್ತಿದ್ದ ಆಶ್ರಮಗಳಿಗೆ ಭೇಟಿ ನೀಡಿ ಕೃಷ್ಣನ ಬಗ್ಗೆ ವಿಚಾರಿಸಿದ್ದ. ಆದರೆ ಅವನ ಬಗ್ಗೆ ಯಾವ ಸುಳಿವು ಸಿಗಲಿಲ್ಲ. ಅಷ್ಟಕ್ಕೂ ಕೃಷ್ಣ ಆ ಊರಿನಲ್ಲಿ ಮನೆಯನ್ನೇ ಖರೀದಿಸಿ ಆಶ್ರಮ ಮಾಡಿದ್ದಾನೆ ಹೊರತು ಆಶ್ರಮ ಕಟ್ಟಿಸಿರಲಿಲ್ಲ. ಅಷ್ಟಲ್ಲದೆ ಆಶ್ರಮಕ್ಕೆ ಪ್ರಪಂಚ ಎಂದು ಹೆಸರಿಟ್ಟಿದ್ದ. ಹೊರಗಿನಿಂದ ಅದು ಒಂದು ಆಶ್ರಮ ಎಂದು ಯಾರಿಗೂ ಗೊತ್ತಾಗುತ್ತಿರಲೇ ಇಲ್ಲ. ಅದರಿಂದಲೇ ಸುಶಾಂತ್ಗೆ ಪೂರ್ತಿ ದಿನ ಊರು ಸುತ್ತಿದರೂ ಕೃಷ್ಣ ಬೆಳೆಸಿದ ಆಶ್ರಮ ಯಾವುದೆಂದು ಗೊತ್ತಾಗಲೇ ಇಲ್ಲ. ಇನ್ನೂ ಗಂಟೆಗೊಮ್ಮೆ ಕರೆ ಮಾಡಿ ಕೃಷ್ಣನ ಬಗ್ಗೆ ಏನಾದರೂ ಗೊತ್ತಾಯಿತೇ ಎಂದು ಕೇಳುತ್ತಿದ್ದ ಶ್ರೀನಿಕಾಳಿಗೂ ನಿರಾಸೆಯಾಗಿತ್ತು. ಕೈಯಲ್ಲಿ ಟೀ ಕಪ್ ಹಿಡಿದು ಮನೆಯ ಟೆರೆಸಿನ ಮೇಲೆ ಕುಳಿತಿದ್ದವಳಿಗೆ ಕೃಷ್ಣ ಮಾಡಿಕೊಡುವ ಟೀ ನೆನಪಾಯಿತು. ಸರ್, ನೀವು ಮಾಡಿಕೊಡೋ ಟೀ ನಾನು ತುಂಬ ಮಿಸ್ ಮಾಡ್ಕೋತಿದ್ದೀನಿ ಸರ್ ಎಂದುಕೊಂಡಳು ತನ್ನಲ್ಲೇ. ಹಣೆಯ ಗಾಯದ ನೋವು ಸ್ವಲ್ಪ ಕಡಿಮೆಯಾಗಿತ್ತು. ಟೀ ಕಪ್ ಖಾಲಿ ಮಾಡಿ ಕೋಣೆಗೆ ಬಂದವಳು ತನ್ನ ಮತ್ತು ಕೃಷ್ಣನ ಫೋಟೋಸ್ಗಳನ್ನು ನೋಡುತ್ತಾ ಕುಳಿತಳು. ದಿನಕ್ಕೊಮ್ಮೆಯಾದರೂ ಅವನ ಫೋಟೋ ನೋಡುವುದು ಅವಳಿಗೆ ರೂಢಿಯೇ ಆಗಿತ್ತು. ಸರ್, ಅವತ್ತು ನನ್ನ ಕಾಲಿಗೆ ಆಗಿದ್ದ ಗಾಯ ನೋಡಿನೇ ನೀವು ಎಷ್ಟು ನೋವು ಪಟ್ಟಿದ್ರಿ. ಅದೇ ರೀತಿ ಈಗ ನನ್ನ ಹಣೆಗಾಗಿರೋ ಗಾಯ ನೋಡಿ ಎಷ್ಟು ನೋವು ಅನುಭವಿಸ್ತಿದ್ರೋ ಗೊತ್ತಿಲ್ಲ. ಅವತ್ತೊಂದಿನ ನಾನು ನಿಮ್ಮ ಕಣ್ಣಿಗೆ ಕಾಣದೇ ಇದ್ದಿದ್ದಕ್ಕೆ, ಕಾಲ್ ಮೆಸೇಜ್ ಮಾಡದೇ ಇದ್ದಿದ್ದಕ್ಕೆ ಎಷ್ಟು ಒದ್ದಾಡಿದ್ರಿ. ಆದರೆ ಇಷ್ಟು ದಿನಗಳಿಂದ ನೀವು ನನ್ನನ್ನು ಬಿಟ್ಟು ಹೇಗಿದ್ದೀರಾ ಸರ್? ನನಗೆ ಗೊತ್ತು ನೀವು ನೋವು ಅನುಭವಿಸ್ತಿದ್ದೀರಾ ಅಂತ. ಅದು ಮೊದಲಿಗಿಂತಲೂ ಹೆಚ್ಚು ಎಂದುಕೊಂಡವಳ ಕಣ್ಣು ತುಂಬಿತು. ಮತ್ತೆ ತಾನೇ ಸಮಾಧಾನವಾದವಳು, ಸರ್ ಪ್ಲೀಸ್ ಸುಶಾಂತ್ ಜೊತೆ ನೀವು ಮಾತಾಡೋಕ್ಕೆ ಒಪ್ಕೊಳ್ಳಿ. ಕಾಣದ ಕೃಷ್ಣನಿಗೆ ಮನದಲ್ಲೇ ಎಂದಳು. ಆದರೆ ಇವಳ ಕೂಗು ಅವನಿಗೆ ಕೇಳಬೇಕಲ್ಲ.